ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಸ್ಟ್ರಾಬೆರಿ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಸಮ್ಮರ್ಸ್ಗೆ ಇದು ನಿಮಗೆ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಸ್ಟ್ರಾಬೆರೀಸ್ನ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಾರ್ಮಲಾಗಿ ಆಚೆ ಸಿಗೋ ಸ್ಟ್ರಾಬೆರೀಸ್ನ ತಂದು ಕ್ಲೀನಾಗಿ ವಾಶ್ ಮಾಡಿ ಫ್ರೀಸ್ ಮಾಡಿ ಎತ್ತಿಟ್ಕೋಬೋದು. ಆಲ್ಮೋಸ್ಟ್ ನೀವೇನಾದರೂ ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು. 6 monthsವರೆಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೀಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ರೆ. ಈಗ ನಾನು 1 ಕಪ್ ಆಗೋಷ್ಟು ಇಲ್ಲ ಅಂತ ಅಂದರೆ 10 to 15 ಸ್ಟ್ರಾಬೆರೀಸ್ ನಾನು ಒಬ್ಬರು ಸರ್ವಿಂಗಿಗೆ ಹೇಳ್ತಾ ಇದ್ದೀನಿ. 10 to 15 ಸ್ಟ್ರಾಬೆರೀಸ್ನ ಹಾಕ್ಕೊಂಡು ಅದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇಲ್ಲ ನಿಮ್ಗೆ ಯಾವ ಸ್ವೀಟ್ನರ್ ಬೇಕೋ ಆ ಸ್ವೀಟರ್ನ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಶುಗರ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ದೊಡ್ಡ ಸ್ಪೂನಷ್ಟು. ಇದ್ರ ಜೊತೆಗೆ ನಾನು 1 ಕಪ್ ಹಾಲನ್ನ ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ನಿಮಗೆ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ನಾನು ಸ್ವಲ್ಪ ನಾರ್ಮಲ್ ಫ್ರೀಸಿಂಗ್ ಕನ್ಸಿಸ್ಟೆನ್ಸಿ ಇರುತ್ತೆ, ತಿಕ್ಕಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ 1 ಕಪ್ಪು 1.5 ಕಪ್ ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಈ ಥರ ಸ್ಮೂತಾಗಿ ಆಗುತ್ತೆ. ಇದು ಸ್ಮೂತಿ ಥರನೂ ಇರುತ್ತೆ, ಅಥವಾ ನೀವು ಇದನ್ನು ಐಸ್ ಗೋಲಾ ಬರುತ್ತಲ್ಲ, ಐಸ್ ಗೋಲಾ ಅದು ಫುಲ್ ಮ್ಯಾಶ್ ಆದರೆ ಹೇಗಿರುತ್ತೆ ಅದೇ ಥರ ಕೂಡ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಬೇಕು, ತುಂಬ ಸಕ್ಕತ್ತಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡು ಕ್ಲೀನಾಗಿ ಇವಾಗ ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಒಂದು ಐಸ್ ಕ್ಯೂಬ್ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಚಿಲ್ಲಾಗಿರುತ್ತೆ, ಯಾಕಂದರೆ ಸ್ಟ್ರಾಬೆರೀಸ್ ಫ್ರೀಸ್ ಆಗಿರೋದ್ರಿಂದ. ನೀವು ಬೇಕಾದ್ರೆ ಇನ್ನೊಂದು ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೋಬೋದು, ಇನ್ನೂ ಚಿಲ್ಲಾಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಸ್ವಲ್ಪ ಸ್ಮೂತಿ ಕನ್ಸಿಸ್ಟೆನ್ಸಿ ಹೊಟ್ಟೋಗುತ್ತೆ, ಶೇಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಟ್ರೈ ಮಾಡಿ ನೋಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.